ಲೇಡೀಸ್ ಅಂಡ್ ಜೆಂಟಲ್ಮನ್, ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಈಗ ಮುಸ್ಲಿಮರೇ ಮುಳುವಾಗಿದ್ದಾರಾ? ದಾವಣಗೆರೆ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕ ಜಮೀರ್ ಅಹ್ಮದ್ ಖಾನ್ ಸಾಥ್ ನೀಡ್ತಾರಾ ಅಥವಾ ಸಿದ್ದರಾಮಯ್ಯನವರ ಪಾಲಿಗೆ ಸಾಡೆ ಸಾಥಿಯಾಗಿ ಪರಿಣಮಿಸ್ತಾರಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಉಪಚುನಾವಣೆಗೆ ದಿನಾಂಕ ನಿಗದಿಯಾದಾಗಿನಿಂದಲೂ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ದಿನಕ್ಕೊಂದು ಹೈಡ್ರಾಮಾ ನಡೀತಾ ಇದೆ. ಹಾಗೋ ಹೇಗೋ ಇದನ್ನ ಕಾಂಗ್ರೆಸ್ ಅಲ್ಲಿಂದಲ್ಲಿಗೆ ಸರಿಪಡಿಸಿತ್ತು. ಆದ್ರೆ ದಾವಣಗೆರೆಯಲ್ಲಿ ಈಗ ನಡೀತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ಕೇವಲ ವೋಟ್ ಬ್ಯಾಂಕ್ಗಾಗಿ ತಾವು ಬಳಸ್ಕೊಂಡಿದ್ದಂಥ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಮಗ್ಗಲು ಮುಳ್ಳಾಗುತ್ತಾ ಅನ್ನೋ ಸಂಶಯ ಬರ್ತಾ ಇದೆ. ಯಾಕಂದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಸಮುದಾಯದ ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸೋದು ಮಾತ್ರವಲ್ಲ, ಕಾಂಗ್ರೆಸ್ ವಿರುದ್ಧನೇ ಕಿಡಿಕಾರಿದ್ದಾರೆ. ಬಾಲ್ಯದಿಂದಲೂ ಕೂಡ ನಾನೊಬ್ಬ ಪೈಲ್ವಾನ್, ಒಮ್ಮೆ ಅಖಾಡಕ್ಕಿಳಿದ್ರೆ ಮತ್ತೆ ಹಿಂದೆ ನಾ ಸರಿಯುವಂಥ ಮಾತೇ ಇಲ್ಲ. ಎದುರಾಳಿ ಆನೆ ಆಗಿದ್ರು ನಾನು ಸೆಡ್ಡು ಹೊಡಿತೇನೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನನಗೆ ಕಾಂಗ್ರೆಸ್ ಪಕ್ಷವೇ ಎದುರಾಳಿ. ಯಾರು ಏನೇ ಹೇಳಿದ್ರೂ ಕೂಡ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಕಾಂಗ್ರೆಸ್ಗೆ ಸವಾಲೊಡ್ಡಿದ್ದಾರೆ. ಇನ್ನು ಶಾಸಕ ಜಮೀರ್ ಅಹ್ಮದ್ ಖಾನ್ ನಮ್ಮ ಸಮುದಾಯದವರಿಗೆ ಟಿಕೆಟ್ ನೀಡಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಭೆ ಮೇಲೆ ಸಭೆಯನ್ನ ಮಾಡಿ ತಾತ್ಕಾಲಿಕವಾಗಿ ಜಮೀರ್ ಅವರ ಬಾಯಿ ಮುಚ್ಚಿಸಿದ್ರು. ಇಲ್ಲಿ ಕಾಂಗ್ರೆಸ್ ತಾವು ಜಮೀರ್ ಅವರ ಬಾಯಿ ಮುಚ್ಚಿಸಿದ್ದೇವೆ ಅಂತ ಅಂದ್ಕೊಂಡಿದ್ಯಾ, ಅಥವಾ ನಿಜಕ್ಕೂ ಜಮೀರ್ ಹೈಕಮಾಂಡ್ ಮಾತಿಗೆ ಒಲಿದು ಸುಮ್ಮನಿದ್ದಾರಾ ಅನ್ನೋದು ದಾವಣಗೆರೆ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಸೋದಕ್ಕೆ ಹೋಗುವಾಗ ಜಮೀರ್ ಬರ್ತಾರಾ ಅನ್ನೋದ್ರ ಮೇಲೆ ನಿಂತಿದೆ. ಒಟ್ನಲ್ಲಿ ದಾವಣಗೆರೆ ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರಿಗೆ ಜಮೀರ್ ಸಾಥ್ ಕೊಡ್ತಾರಾ ಅನ್ನೋದ್ರ ಕಡೆಗೆ ಎಲ್ಲರ ಚಿತ್ತವಿದೆ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ.